ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳು ಅನುಮಾನಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಸಿಜೆ ರಾಯ್ ಆತ್ಮಹತ್ಯೆಯ ಪ್ರಕರಣ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಬಿಎನ್ಎಸ್ ಸೆಕ್ಷನ್ 174ಸಿ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಅಶೋಕನಗರ ಪೊಲೀಸರು. ಸಿಜೆ ರಾಯ್ ಸಾವಿಗೆ ನಿಖರ ಕಾರಣ ತಿಳಿದು ಬರದ ಹಿನ್ನೆಲೆಯಲ್ಲಿ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈಗಿರುವಂತಹ ಪ್ರಶ್ನೆ ಏನು, ಕಾರಣ ಏನು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಆತ್ಮಹತ್ಯೆಗೆ ಮೋಟಿವ್ ಏನು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಚೆನ್ನಾಗಿದ್ದಂತಹ ರಾಯ್ ಇದ್ದಕ್ಕಿದ್ದ ಹಾಗೆ ಈ ರೀತಿ ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಮೊದಲು ಅವರ ಕುಟುಂಬಸ್ಥರು ಹೇಳ್ತಾ ಇರುವಂತಹದ್ದು ಅಧಿಕಾರಿಗಳ ಕಿರುಕುಳ, IT ಅಧಿಕಾರಿಗಳ ಕಿರುಕುಳ ಅಂಥೇಳಿ. ನಿಜಕ್ಕೂ IT ಅಧಿಕಾರಿಗಳ ಕಿರುಕುಳದಿಂದಲೇ ಬೇಸತ್ತು ಆತ್ಮಹತ್ಯೆಗೆ ಶರಣಾದ್ರ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂಥೇಳಿ ಕಳೆದ 3 ದಿನಗಳಿಂದಲೂ ಕೂಡ ಕಾನ್ಫಿಡೆಂಟ್ ಗ್ರೂಪ್ನ ಹಲವು ಕಚೇರಿಗಳ ಮೇಲೆ ದಾಳಿಯಾಗಿತ್ತು. ಸಿಜೆ ರಾಯ್ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು. ಶುಕ್ರವಾರವೂ ಕೂಡ ಇದೇ ರೀತಿ ದಾಳಿಯಾದಂತಹ ಸಂದರ್ಭದಲ್ಲಿ IT ಅಧಿಕಾರಿಗಳು ಕೆಳಗಿನ ಫ್ಲೋರ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಮೇಲ್ಹೋಗಿ ಎದೆಗೆ ಗುಂಡು ಹೊಡ್ಕೊಂಡು ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿಜಕ್ಕೂ IT ಅಧಿಕಾರಿಗಳ ಕಿರುಕುಳದಿಂದಲೇ ಈ ರೀತಿಯ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ರ ಬೇರೆ ಏನಾದರೂ ಕಾರಣ ಇದೆಯಾ ಅಂಥೇಳಿ. ಒಬ್ಬ ಬಿಸ್ನೆಸ್ ಮೆನ್ಗೆ ಈ ರೀತಿಯ ID, ET, GST ರೇಡ್ಗಳು ಹೊಸದಲ್ಲ. ಈ ಹಿಂದೆಯೂ ಕೂಡ ಫೇಸ್ ಮಾಡಿದ್ದಾರೆ. ಆಗ ಇದ್ದಂತಹ ಕಾನ್ಫಿಡೆನ್ಸ್ ಈಗ ಯಾಕೆ ಕಳೆದುಕೊಂಡ್ರು ಕಾನ್ಫಿಡೆನ್ಸ್ನ ಗ್ರೂಪ್ನ ಮುಖ್ಯಸ್ಥ ಅನ್ನುವಂತಹ ಪ್ರಶ್ನೆ. ಡೀಟೇಲ್ಸನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಬಿಸ್ನೆಸ್ ಮೆನ್ ಅಂದ ಮೇಲೆ IT, ED, GSTಗಳು ದಾಳಿ ಆಗ್ತಾನೆ ಇರುತ್ತೆ. ಆಮೇಲೆ ಸಿಜೆ ರಾಯ್ಗೆ ಈ ರೀತಿಯ ದಾಳಿಗಳು ವಿಚಾರಣೆಗಳು ಹೊಸದು ಅಲ್ಲ, ಈ ಹಿಂದೆಯೂ ಕೂಡ ಆಗಿ ಪೆನಾಲ್ಟಿ ಎಲ್ಲ ಕಟ್ಟಿದ್ದಾರೆ. ಹಂಗಿದ್ದಂತಹ ವ್ಯಕ್ತಿ IT ಅಧಿಕಾರಿಗಳ ಈ ದಾಳಿಗೆ ಹೆದರಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅನ್ನೋದು ನಿಜಕ್ಕೂ ಕೂಡ ನಂಬೋದು ಕಷ್ಟ ಆಗ್ತಾ ಇದೆ. ಹೇಗೆ ಸಾಗ್ತಾ ಇದೆ ಇನ್ವೆಸ್ಟಿಗೇಷನ್? ಪ್ರೇಮ, ನಿಜ. ರಾಯ್ ಅವರು ಈ ಒಂದು ಸಾಮ್ರಾಜ್ಯವನ್ನ ಕಾನ್ಫಿಡೆಂಟ್ ಗ್ರೂಪ್ ಉದ್ಯಮವನ್ನ ಕಟ್ಟಿದ್ದು ನಿನ್ನೆ ಮೊನ್ನೆ ಎಲ್ಲ. ಅದಕ್ಕೆ ಸಾಕಷ್ಟು ಶ್ರಮವನ್ನ ಹಾಕಿದ್ದಾರೆ. ಕಳೆದ 15ರಿಂದ 20 ವರ್ಷಗಳಿಂದ ಆ ಒಂದು ಉದ್ಯಮವನ್ನ ಹೆಮ್ಮರವಾಗಿ ಕಟ್ಟಿ ಸಾವಿರಾರು ಕೋಟಿ ವಹಿವಾಟನ್ನ ನಡೆಸಿದ್ದಾರೆ. ಸಾವಿರಾರು ಕೋಟಿಯ ಒಡೆಯ ಕೂಡ ಆಗಿದ್ದಾರೆ. ಸಾಕಷ್ಟು ಜನರಿಗೆ ಉದ್ಯೋಗವನ್ನ ಕೂಡ ಈ ಮೂಲಕ ಅವರು ನಿರ್ಮಾಣ ಮಾಡುವ ಕೆಲಸವನ್ನ ಮಾಡಿದ್ರು. ಹೆಸರಿಗೆ ಕಾನ್ಫಿಡೆಂಟ್ ಗ್ರೂಪ್ ಅಂತೇಳಿ ಅಷ್ಟೊಂದು ಆತ್ಮವಿಶ್ವಾಸದಲ್ಲಿ ಆ ಒಂದು ಸಂಸ್ಥೆಯನ್ನ ಕಟ್ಟಿ ಇದೀಗ ಕೇವಲ IT ಅಧಿಕಾರಿಗಳು ಕಿರುಕುಳವನ್ನ ಕೊಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಅವರ ಕಚೇರಿಯಲ್ಲೇ ಎದೆಗೆ ಅವರದ್ದೇ ಗನ್ನಿಂದ ಪಿಸ್ತೂಲ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಸದ್ಯ ಈ ಪ್ರಕರಣ ಸಂಬಂಧ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ BNSS ಅಡಿ BNSS ಅಡಿ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಸ್ಟಿಲ್ FIR ದಾಖಲಾಗಿಲ್ಲ. ಕಾರಣ ಏನಂತ ಹೇಳಿದ್ರೆ BNS 174C ಅಡಿ ದೂರನ್ನ ಮಾಡ್ಕೊಳ್ಳಲಾಗಿದೆ. ಸಹಜವಾಗಿ UDR ಪ್ರಕರಣಗಳು, ಅನ್ಯಾಚುರಲ್ ಡೆತ್ ಪ್ರಕರಣಗಳು ಏನಿರುತ್ತೆ ಅವುಗಳನ್ನ ಈ ಹಿಂದೆ CRPC ಅಡಿಯಲ್ಲಿ ಮಾಡ್ಕೊಳ್ಳಲಾಗ್ತಿತ್ತು. ಇದೀಗ BNSS 174C ಅಡಿ ಆ ಒಂದು ದೂರನ್ನ ಪಡೆದುಕೊಳ್ಳಲಾಗಿದೆ. ಆ ದೂರಿನ ಆಧಾರದ ಮೇಲೆ ಮುಂದೆ ಬರುವಂತಹ ಅಂದ್ರೆ ಈಗ ಪೊಲೀಸರು ಒಂದಷ್ಟು ಈ ಬ್ಯಾಲಿಸ್ಟಿಕ್ ರಿಪೋರ್ಟ್, FSR ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇವುಗಳು ಪೊಲೀಸ್ನ ಕೈ ಸಿಕ್ಕಿದ ನಂತರ FIR ಅನ್ನ ಮಾಡಲಾಗುತ್ತೆ. ಮತ್ತೆ ಆ FIR ನ ಮಾಡುವಂತಹ ಸಂದರ್ಭದಲ್ಲಿ ಅವತ್ತು ಸ್ಪಾಟ್ ನಲ್ಲಿ ಇದ್ದಂತಹ ಅಂದ್ರೆ ಇನ್ಸಿಡೆಂಟ್ ನಡೆದಾಗ ಸ್ಥಳದಲ್ಲಿದ್ದಂತಹ IT ಅಧಿಕಾರಿಗಳಿರ್ಬೋದು, ಮತ್ತೆ ಅಲ್ಲಿನ ಕಾನ್ಫಿಡೆಂಟ್ ಗ್ರೂಪ್ ನ ಸಿಬ್ಬಂದಿಗಳಿರ್ಬೋದು, ಇವರ ಹೇಳಿಕೆಗಳನ್ನು ಆಧರಿಸಿ FIR ಅನ್ನ ದಾಖಲು ಮಾಡಲಾಗುತ್ತೆ. ಸದ್ಯ 174 BNSS ಅಡಿ ಇದೀಗ ದೂರನ್ನ ಪಡೆದು ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.